ತಾಯಿ ಜಗನ್ಮಾತೆ, ನಿನ್ನ ಸೌಂದರ್ಯ ಅದೆಷ್ಟು ಚಂದ, ಅದನ್ನು ಹೇಳೋದಕ್ಕೆ ಪದಗಳೇ ಸಾಲದು, ಅಕ್ಷರಗಳೇ ಸಾಲದು. ಆದರೆ ಈ ಸುಂದರ ಸಮಯದಲ್ಲಿ ನನಗೆ ಮನ ಬೆಚ್ಚಿ ಹಾರಾಡಬೇಕಂತ, ಕುಣಿಬೇಕಂತ ಆಸೆ ಆಗ್ತಿದೆ. ಆದರೆ ಏನು ಮಾಡಲಿ? ಹಲೋ ಸರ್. ಹಾಯ್. ನಿನ್ನನ್ನು ಹುಡುಕುವುದು, ಆಕಾಶದಲ್ಲಿ ನಕ್ಷತ್ರ ಎಣಿಸುವುದು ಎರಡೂ ಒಂದೇ. ಸಾಗರ, ಇಂದೇಕೋ ಆಕಾಶ ನಕ್ಷತ್ರ ಅಂತ ಏನೇನೋ ಮಾತಾಡ್ತಿದ್ರಲ್ಲ. ಸರೋಜ, ನಿನ್ನ ಹತ್ರ ನಾನು ಸ್ವಲ್ಪ ಪರ್ಸನಲ್ ಆಗಿ ಮಾತಾಡೋದಿತ್ತು. ಅದು ಎಂತಹ ಮಾತು? ಮೊದಲು ನನಗೆ ಪ್ರಾಮಿಸ್ ಮಾಡಬೇಕು. ನನಗೆ ಓಕೆ ಅನ್ಸಿದ್ರೆ ಪ್ರಾಮಿಸ್ ಮಾಡ್ತೇನೆ. ಮೊದಲು ವಿಷಯ ಏನು ಅಂತ ಹೇಳಿ. ಇಲ್ಲವಾದ್ರೆ ನನ್ನನ್ನು ಕಾಡಿಸಿ ಪೀಡಿಸಿ ನಂಗೆ ಟೆನ್ಷನ್ ಕೊಡ್ಬೇಡ, ನಾನು ಹೋಗ್ಬೇಕು. ನಿಲ್ಲು ಸರೋಜ, ನನ್ನ ಹೃದಯದಲ್ಲಿರುವ ಮನೆ ಮಾಡಿಕೊಂಡು ಮಾತನ್ನು ನಿನಗೆ ಬಿಚ್ಚಿ ಹೇಳಲು ನನ್ನ ನಾಲಿಗೆ ಯಾಕೋ ಇವತ್ತು ತಡಬಡಿಸ್ತಾ ಇದೆ. ಹೌದಾ? ಸರಿ, ಹಾಗಾದ್ರೆ ನಾನು ಬರ್ತೀನಿ. ಸರೋಜ, ನನ್ನ ಹೃದಯದಲ್ಲಿರುವ ಮನೆ ಮಾಡಿಕೊಂಡಿರುವ ಮಾತನ್ನು ಹಾಗೂ ನಿನ್ನ ದಿನಕ್ಕೆ ಒಮ್ಮೆ ಅದನ್ನು ನೋಡದಿದ್ದರೆ, ಮಾತನಾಡದಿದ್ದರೆ ಈ ಮನಸ್ಸಿಗೆ ಏನೋ ಒಂಥರ ತಾಪ ಆಗುತ್ತೆ. ಈ ನಿನ್ನ ಅಂದ ಚಂದ ರಾತ್ರಿ ಕನಸಿನಲ್ಲಿ ಬಂದು ಒಂದೇ ಸಮನೆ ನಿಲ್ಲುತ್ತೆ. ಸರೋಜ, ನನ್ನ ಕನಸಿನ ಪ್ರೇಮ ಕೋಟೆಗೆ ಮೋಸ ಎಂಬ ಬಾಂಬ್ ಸಿಡಿಸಿ ಅದನ್ನು ನೆಲಕ್ಕೆ ಉಳಿಸಬೇಡ. ನನ್ನ ಕನಸಿನ ಪ್ರೇಮ ಕೋಟೆಯನ್ನು ನೀನೇ ಯಾವಾಗಲೂ ಜೋಪಾನ ಮಾಡಬೇಕು. ಸಾಗರ, ಮನುಷ್ಯನಿಗೆ ನೀರನ್ನ ಕಂಡಾಗ ಈಜಬೇಕೆಂಬ ಆಸೆ, ರೆಕ್ಕೆ ಪುಕ್ಕ ಬಲಿತ ಹಕ್ಕಿಗೆ ಆಕಾಶದಲ್ಲಿ ಹಾರಾಡಬೇಕೆಂಬ ಆಸೆ. ನಿಮ್ಮ ಹೃದಯದಲ್ಲಿ ನಿಮ್ಮ ಪ್ರೀತಿಯನ್ನು ಅಣೆಕಟ್ಟನ್ನ ಕಟ್ಕೊಂಡಿರುವಾಗ ನಾನು ಬೇಡ ಅನ್ನಲು ಸಾಧ್ಯವೇನು? ಅಂದರೆ ನೀನು ನನ್ನನ್ನು ಐ ಲವ್ ಯು ಸಾಗರ್, ಐ ಲವ್ ಯು. ಇವತ್ತಿನಿಂದಲೇ ನೀನೇ ನನ್ನ ಬಾಳಿನ ಚಂದ್ರ ಚಕೋರಿ. ಸಾಗರ, ನಿಮ್ಮ ಪ್ರೀತಿ ಎಂಬ ಸಾಗರದಲ್ಲಿ ನನ್ನ ಕುಳಿತುಕೊಂಡು ನನ್ನ ಮನ ಬೆಚ್ಚಿ, ನನ್ನ ಮನಸ್ಸು ಯಾಕೋ ನಿಮ್ಮ ಜೊತೆ ಕುಳಿತುಕೊಂಡು ಹೋಗ್ಬೇಕಂತ ಆಸೆ ಆಗ್ತಾ ಇದೆ. ಹಾಗಾದರೆ ಇಬ್ಬರು ಬಿಸಿ ಅಪ್ಪಿಗೆಯಲ್ಲಿ ಮಲ್ಲಿಗೆಯಲ್ಲಿ ಇಬ್ಬರು ಮಿಲನವಾಗೋಣ ಬಾ. ಸರಿ, ಆಯ್ತು. ನಿನ್ನಂದ ಚಂದ ಅಂತರಂಗ ಚಂದ. Thank you.
ಸಾಗರ. ಸರಿ ನಾನಿನ್ನು ಬರ್ತೀನಿ.